ಅವನು ಯಾವಾಗ ಆ ದೃಷ್ಟಿಯನ್ನು ಬಿಟ್ಟಿರ್ತಾನೆ ಅವಾಗ ಅವನು ಶಾಂತಿಯನ್ನು ಮಾಡಿಕೊಂಡು ಅವನು ಆ ದೃಷ್ಟಿಯನ್ನು ಹೋಗುವಂಥದ್ದು. ಹಾಗಾಗಿ ಸೂರ್ಯನ ಒಂದು ಪ್ರಾರ್ಥನೆ ಅಂತ ವಿಶಿಷ್ಟ ಆಗ್ತದೆ. ಹೊಡಿತಾರೆ ಅಧಿದೇವತಾ ಪ್ರತ್ಯದೇವತಾ ದಯಿತ ಸೂರ್ಯಗ್ರಹ ಇದನ್ನಾಮ ಸೂರ್ಯಗ್ರಹಸ್ಯ ಯೋಧೋಷಸ್ಸಮಜೈ ತತ್ವೋಜಪೀಡಾವರ್ಯಾರೋಸ್ತೋ ಸೂರ್ಯಗ್ರಹಸ್ಯ ಅನುಕೂಲತಾಫಲಸಿದ್ಧಿರಸ್ತೋ. ನಂತರ ಒಂದು ಚಂದ್ರಗ್ರಹ, ಚಂದ್ರಾಯನವನ್ನು ಪ್ರಾರ್ಥನೆ ಮಾಡ್ತಾ ಬರಬೇಕು. ಇದ್ದಾನೆ ಅಂತಾದರೆ ಸದಾಕಾಲ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಕೋಪ ಆಗಿದ್ದು ಜಾಸ್ತಿ. ನಂತರ ಯಾವುದೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ ಅಂತ. ಮತ್ತೇನು, ಯಾರೇ ಒಬ್ಬರು ಎದುರುಗಡೆ ಬಂದರೂ ಕೂಡ ಇದರಾಗಿ ಇರುವಂಥದ್ದು ಬದಲಾಗುವಂಥದ್ದು ಚಂದ್ರಗ್ರಹ ದೋಷವಿದ್ದಾಗ. ಹಾಗಾಗಿ ಚಂದ್ರಗ್ರಹದ ಅನುಗ್ರಹ ಇರಲಿ ಅಂತೇಳಿ ಚಂದ್ರಾಯನಂತ ಪ್ರಾರ್ಥನೆ ಮಾಡ್ತಾ ಆಗ್ತಾ ಬಂದೆ. ದದಿಶಂಗದಶಾರಾಂ ಶಿರೋಧಾರಣ ಸಂಭವಂ ನಮಾಶನಂ ಸೋಮಂ ಶಂಭೋರ್ಮುಡಭೂಷಣಂ ಸ್ವಾಹಾ. ದದಿಶಂಗದಶಾರಾಮಂ ಶಿರೋಧಾರಣ ಸಂಭವಂ ನಮಾಶನಂ ಸೋಮಂ ಶಂಭೋರ್ಮುಡಭೂಷಣಂ ಸ್ವಾಹಾ. ರಮಾಯ ನಮಃ ವಸುಮಾಲಾಧರಾಯ ನಮಃ ದೇವ್ಯೈ ನಮಃ ಪದ್ಮನಿಂದ್ಯೈ ನಮಃ ಪದ್ಮಗಂಧಿನ್ಯೈ ನಮಃ ಪುಣ್ಯಗಂಧಾಯ ನಮಃ ಶುಭ್ರಗಂಧಾಯ ನಮಃ ಪ್ರಸಾದಾತ್ಮಕೈ ನಮಃ ಸರ್ವಾಯ ನಮಃ ಚಂದ್ರಭದನಾಯ ನಮಃ ಚಂದ್ರಾಯ ನಮಃ ಚಂದ್ರಸೋದರೇ ನಮಃ ಚತುರ್ಭುಜಾಯ ನಮಃ ಶ್ರೀಯೈ ನಮಃ ಭಾಸ್ಕರ್ಯೈ ನಮಃ ಬಿಲ್ವನಿಲಯಾಯ ನಮಃ ವರಾರೋಹಾಯ ನಮಃ ಯಶಸ್ವಿನ್ಯೈ ನಮಃ ವಸುಂಧರಾಯ ನಮಃ ಉದಾರಾಗಾಯ ನಮಃ ಹರಿಣ್ಯೈ ನಮಃ ಹೇಮಮಾಲಿನ್ಯೈ ನಮಃ ಧನದಾಯ ನಮಃ ಧನದೋಷಾಯ ನಮಃ ಶುಭಪ್ರದಾಯ ನಮಃ ಪ್ರಭವೇಶಗತವೇದನಾಯ ನಮಃ ವರಲಕ್ಷ್ಮೀ ನಮಃ ವಸುಪುಟದಾಯ ನಮಃ ನಮಃ ವಿಷ್ಣುವಕ್ಷತ್ರಗತಾಯ ನಮಃ ಮಂಗಲಾಯ ನಮಃ ವಿಷ್ಣುಪತ್ನಿ ನಮಃ ಪ್ರಸನ್ನಾತ್ಮೇ ನಮಃ ನಾರಾಯಣ ನಮಃ ದಾರಿದ್ರ್ಯದೋಷಿನ್ಯೈ ನಮಃ ದೇವ್ಯೈ ನಮಃ. ಕುಜಗ್ರಹಸ್ಯ ಅಧಿದೇವತಾಭ್ಯಃ ಸ್ವಾಹಾ. ಕುಜಗ್ರಹಸ್ಯ ಯೋಧೋಷಸ್ಸಮಜನೈ ತತ್ವೋಜಪೀಡಾವರ್ಯಾರೋ ಅಸ್ತೋ ಕುಜಗ್ರಹಸ್ಯ ಅನುಕೂಲ್ಯತಾ ಫಲಸಿದ್ಧಿರಸ್ತೋ. ತಥಾ ಬುಧಗ್ರಹ ಪ್ರೀತ್ಯರ್ಥೇ ಹೋಮೇ ವಿನಿಯೋಗಃ. ಸರಾಗೇನೆ ಬುಧ ಅನ್ನುವಂಥರ ಪ್ರಾರ್ಥನೆ ಮಾಡುವಂಥದ್ದು. ಬುಧ ಬುದ್ಧಿಕಾರಕ ಅಥವಾ ವಿದ್ಯಾಕಾರಕ ಅಂದರೆ ಒಳ್ಳೆಯ ಕಾನ್ಸಂಟ್ರೇಷನ್ ಬರುವಂಥದ್ದು, ಇದೆಲ್ಲ ಕೂಡ ಬುಧಗ್ರಹದಿಂದ. ಮತ್ತು ಒಳ್ಳೆಯ ಸ್ಪೀಚ್ ಕೊಡುವಂಥದ್ದು, ಒಳ್ಳೆ ರೀತಿ ಮಗಳು ಭಾಷಣ ಇತ್ಯಾದಿಗಳನ್ನು ಮಾಡಬೇಕಂದ್ರೆ ಬುಧಗ್ರಹ ಚೆನ್ನಾಗಿರಬೇಕು. ಮತ್ತು ನಾನು ಬಿಸ್ನೆಸ್ ಮಾಡ್ತೀರಂತ ಬುಧಗ್ರಹ ಚಲಿಸ್ತಾನೆ. ಹಾಗಾಗಿ ಬುಧ ಪ್ರಿಯಂಗುರ್ಗಾಶ್ಯಾಂ ರೂಪೇಣ ಪ್ರಜಮಂಬುದಂ ಸೌಮ್ಯಂ ಸೌಮ್ಯಲೋಪೇತಂ ಪ್ರಿಯಂಗುರ್ಗಾಶ್ಯಾಂ ರೂಪೇಣ ಪ್ರಜಮಂಬುದಂ ಸೌಮ್ಯಂ ಸೌಮ್ಯಲೋಪೇತಂ ಬಂಬುದಂ ಪ್ರಣಮಾಮ್ಯಹಂ ಸ್ವಾಹಾ. ಅಸ್ತ್ರಪ್ರವಕ್ತಾರಂ ಭಾರ್ಗವಂ ಸ್ವಾಹಾ. ಹಿಮಗುಂಧರ್ನಾದಾವಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಸ್ವಾಹಾ. ಹಿಮಗುಂಧರ್ನಾದಾವಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಒಳ್ಳೆ ರೀತಿಯಾದ ಸಂಪತ್ತನ್ನು ಕೊಡ್ತಾನೆ ಅಂತ. ಹಾಗಾಗಿ ಆ ರೀತಿಯ ವಿಶೇಷವಾಗಿ ಶನಿಶ್ಚ ಮುದ್ರಾಗಂತ ಅವನು ಕೆಟ್ಟ ಅಷ್ಟು ಪಾಪಗಳನ್ನು ಮಾಡಿದರೆ ಕೆಟ್ಟ ಒಂದು ದೃಷ್ಟಿ ಬಿತ್ತಂದ್ರೆ ಏನಾಗುತ್ತೆ, ಮೊದಲಾಗುವಂಥದ್ದೇ ಕೆಟ್ಟ ಹೆಸರು, ನಮಗೆ ಬ್ಯಾಡ್ ನೇಮ್ ಬರುತ್ತೆ. ಒಂದು ಕುಟುಂಬದಲ್ಲಿ ಶನಿಶ್ಚ ದೃಷ್ಟಿ ಬಿದ್ದ ತಕ್ಷಣ 3 ಭಾಗದಲ್ಲಿ ನಮಗೆ ಎಫೆಕ್ಟ್ ಮಾಡ್ತಾರೆ. ಮೊದಲು ತಲೆ ಮೇಲೆ ಬಂದು ಕೂತ್ಕೊಳ್ತಾನಂತೆ, ಬುದ್ಧಿವಂತ ಮಾಡ್ತಾನೆ. ನಂತರ ದೇಹದ ಮಧ್ಯಭಾಗದಲ್ಲಿ ಬರ್ತಾನಂತೆ, ಹೊಟ್ಟೆಗೆ ಸಮಸ್ಯೆ ಆಗುವಂಥದ್ದು, ಏನೋ ಒಂದು ಸಮಸ್ಯೆ. ನಂತರ ಕಾಲಿಗೆ ಸಮಸ್ಯೆ ಮಾಡ್ತಾನೆ 3ನೇ ಭಾಗದಲ್ಲಿ. ಅಂದರೆ ಆಕ್ಸಿಡೆಂಟ್ ಎಲ್ಲ ಆಯಿತು ಅಂದರೆ ಶನಿಶ್ಚನ ಸಮಯದಲ್ಲಿ ಏನಾಗುತ್ತೆ, ಕಾಲು ಮಂಡಿ ಕೆಳಗಡೆ ಫಿಟ್ಟಾಗುವಂಥ ಮೇಲ್ಗಡೆ ಆಗೋದು. ಬುದ್ಧಿ ಮಂದ ಮಾಡ್ತಾನೆ. ಏನಂದರೆ ಯಾರೊಬ್ಬರು ನಿಮಗೆ ಎಫ್ಆರ್ ಮಾಡೋಕ್ಕೆ ಏನೋ ಸ್ವಲ್ಪ ಮಾತಾಡ್ತಾರೆ, ಈ ತಕ್ಷಣ ಅಂತ ಹೇಳ್ಬೇಕು. ಬೇರೆ ಟೈಮೆಲ್ಲ ತುಂಬ ಯೋಚನೆ ಮಾಡೋರು ನಾಟಕಕ್ಕೆ ಕೂತ್ಕೊಳ್ಬೇಕು